ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಇಂಡಿವಿಜುವಲ್ ಸ್ಟಾಕ್ನ ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಆ್ಯಕ್ಚುಲಿ ಹೆಲ್ಪ್ ಆಫ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕಂಪ್ನೀಸ್ ಅಂದರೆ ನಾವು ಇದನ್ನ ಎ ಐನ ತುಂಬ ಕಡೆ ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ನಾವು ಶೇರ್ ಮಾರ್ಕೆಟಲ್ಲಿ ಹೇಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ಒಂದು ಫಂಡಮೆಂಟಲ್ ಅನಾಲಿಸಿಸ್. ನಾವು ಎರಡು ಥರ ಅನಾಲಿಸಿಸ್ಟ್ ಇರ್ತಾರೆ ಶೇರ್ ಮಾರ್ಕೆಟಲ್ಲಿ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್. ತುಂಬ ಜನ ಫಂಡಮೆಂಟಲ್ ಅನಾಲಿಸಿಸ್ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತಂದರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ಯಾವುದೇ ಫಂಡ್ ಮ್ಯಾನೇಜರ್ ಆಗಲಿ, ಯಾವುದೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಲಿ, ಅವರೆಲ್ಲ ಆಲ್ಮೋಸ್ಟು ಟೆಕ್ನಿಕಲಲ್ಲಿ ಕಡಿಮೆ ಯೂಸ್ ಮಾಡಿದ್ರು ಕೂಡ ಫಂಡಮೆಂಟಲಲ್ಲಿ ತುಂಬ ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ರೀಟೇಲರ್ಸು ಕೂಡ ಕೆಲವರು ಇನ್ವೆಸ್ಟ್ ಅಂದರೆ ಟ್ರೇಡಿಂಗ್ ಮಾಡದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಅವ್ರು ಯೂಸ್ ಮಾಡೋದು ಏನಂತಂದರೆ ಈ ಫಂಡಮೆಂಟಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಬಂದು ಶಾರ್ಟ್ ಟರ್ಮ್ಗೆ ಯೂಸ್ ಆಗುತ್ತೆ, ಸ್ವಿಂಗ್ ಟ್ರೇಡಿಂಗ್ ಈ ರೀತಿಗೆ ಯೂಸ್ ಆಗುತ್ತೆ. ಆದರೆ ಲಾಂಗ್ ಟರ್ಮ್ಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಆಗಲ್ಲ. ನಾನು ಪ್ಯೂರ್ಲಿ ಟೆಕ್ನಿಕಲ್ ಅನಾಲಿಸಿಸ್ಟ್ ಆದರೂ ಕೂಡ ಒಂದು ಲಾಂಗ್ ಟರ್ಮ್ಗೋಸ್ಕರ ನಾವು ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕಂತಂದರೆ ಫಂಡಮೆಂಟಲ್ ಇಸ್ ರೈಟ್. ಓಕೆ, ಆದರೆ ರಿಟೇಲರ್ಸ್ ಆದರೆ ನಾವು ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀವಿ ಅದನ್ನು ನೋಡೋಣ. ಫಸ್ಟು ನಾವು ಒಂದು ಸ್ಕ್ರೀನರಲ್ಲಿ ಹೋಗ್ತೀವಿ. ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಇವಾಗ ಎಕ್ಸಾಂಪಲ್ಗೆ ಐ ಟಿ ಸಿ ಅಂತ ಒಂದು ಎಕ್ಸಾಂಪಲ್ಗೆ ತೊಗೊಳ್ತಾ ಇದ್ದೀನಿ. ಐ ಟಿ ಸಿ ಕಂಪ್ನಿನ ತೊಗೊಂಡಾಗ ಈ ಐ ಟಿ ಸಿ ಮಾರ್ಕೆಟ್ ಕ್ಯಾಪು, ಪಿ ರೇಷೋ ಏನಿದೆ, ಮತ್ತು ಕರೆಂಟ್ ಪ್ರೈಸ್ ಏನಿದೆ, ಮತ್ತು ಅಲ್ಲಿ ಕೆಳಗಡೆ ಬಂದಾಗ ಮತ್ತು ಪ್ರಾಸ್ ಕಾನ್ಸು, ಮತ್ತು ಅದರ ಕಾಂಪಿಟೇಟಿವ್ ಕಂಪ್ನೀಸು, ಮತ್ತು ಕ್ವಾರ್ಟರ್ ರಿಸಲ್ಟ್ಗಳು, ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತೀವಿ, ಆಪ್ರೇಟಿಂಗ್ ಪ್ರಾಫಿಟು, ಸೇಲ್ಸ್ ಗ್ರೋತ್ ಆಗ್ತಾ ಇದೆಯಾ ಅದು ಈ ರೀತಿ ನೋಡ್ತೀವಿ ಅಲ್ವಾ, ಮತ್ತು ನೆಟ್ ಪ್ರಾಫಿಟು. ಮತ್ತು ಕೆಳಗಡೆ ಬಂದುಬಿಟ್ಟು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ನೋಡ್ತೀವಿ, ಮತ್ತು ಇಲ್ಲಿ ನೆಟ್ ಪ್ರಾಫಿಟ್ ಏನಾಗಿದೆ ನೋಡ್ತೀವಿ, ಮತ್ತು ಸಿ ಎ ಜಾರ್ಗಳನ್ನ ನೋಡ್ತೀವಿ. ಅದು ಆದಮೇಲೆ ಬಂದುಬಿಟ್ಟು ಕೆಳಗಡೆ ಇನ್ನು ಕ್ಯಾಶ್ ಫ್ಲೋಸ್ ಏನಿದೆ, ಮತ್ತು ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸ್ ಅಂದರೆ ಎಕ್ಸಾಂಪಲ್ಗೆ ಎಫ್ ಐ ಎಷ್ಟು ಹೋಲ್ಡಿಂಗ್ ಇದೆ, ಮತ್ತು ಡಿ ಐ ಎಸ್ ಎಷ್ಟು ಹೋಲ್ಡಿಂಗ್ಸ್ ಇದೆ, ಮತ್ತು ಪಬ್ಲಿಕ್ ಗೌರ್ಮೆಂಟ್ ಈ ರೀತಿ ಅನಾಲಿಸಿಸ್ ಮಾಡ್ತೀವಿ. ಇದು ಮಾತ್ರ ಸಾಕಾ? ಇದು ಮಾತ್ರ ನಾವು ಇನ್ವೆಸ್ಟ್ಮೆಂಟಿಗೆ ಸಾಕಾ ಅಂತಂದರೆ ಆಗಲ್ಲ. ನಮಗೆ ತುಂಬ ಡೇಟಾಸ್ ಬೇಕಾಗುತ್ತೆ. ನಮಗೆ ತುಂಬ ಡೇಟಾಸ್ ಬೇಕಂತಂದರೆ ನಾವು ತುಂಬ ಟೈಮ್ ಆಗುತ್ತೆ. ಓಕೆ, ಒನ್ ಬೈ ಡೇಟಾಸ್ನ ನೀವೇನಾದರೂ ಒಳ್ಳೆ ಅನಾಲಿಸ್ ಆಗಿದ್ದರೆ ನೀವೇನು ಮಾಡ್ತೀರಿ, ಇಂಡಿವಿಜುವಲ್ ಆಗಿ ನೀವು ಒಂದು ಈಚ್ ಐ ಟಿ ಸಿ ಕಂಪ್ನಿ ಇಂಡಿವಿಜುವಲ್ ಡೇಟಾಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ನಾವು ಇಲ್ಲಿ ಎ ಐ ಯೂಸ್ ಮಾಡಿಕೊಂಡು ಸಿಂಪಲ್ ಮೆಥಡಲ್ಲಿ, ಈಸಿ ಮೆಥಡಲ್ಲಿ ನಾವು ಹೈಲಿ ಫಂಡಮೆಂಟಲ್ ಅನಾಲಿಸಿಸ್ ಇರ್ತಾರಲ್ಲ ಅವ್ರ ರೀತಿ ನಾವು ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು ಅಂತ ಇಲ್ಲಿ ನೋಡೋಣ. ಓಕೆ, ಫಸ್ಟು ಇಲ್ಲಿ ಬಂದುಬಿಟ್ಟು ನಾನು 3 ಥರದ್ದು ಎ ಐ ಜನರೇಟೆಡ್ ಇದನ್ನು ತೊಗೊಂಡಿದ್ದೀನಿ. ಒಂದು ಚಾಟ್ ಜಿ ಪಿ ಟಿ, ಇನ್ನೊಂದು ಪರ್ಪಲೆಕ್ಸಿಟಿ, ಇನ್ನೊಂದು ಗ್ರೋ. ಓಕೆ, ಈ ಮೂರಲ್ಲೂ ನಾವು ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ. ಫಸ್ಟು ಮೂರಕ್ಕೂ ಒಂದೇ ಕಮಾಂಡ್ ಕೊಡೋಣ. ಪ್ರಾಂಪ್ಟು ಐ ಟಿ ಸಿ ಫಂಡಮೆಂಟಲ್ ಅನಾಲಿಸಿಸ್. ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಫಸ್ಟ್ ಕೊಡೋಣ. ಇಲ್ಲೂ ಹೋಗಿ ಸೇಮ್ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಮಾಡೋಣ. ನೆಕ್ಸ್ಟು ಇಲ್ಲೂ ಕೂಡ ಹೋಗಿ ನಾವು ಎಂಟರ್ ಮಾಡೋಣ ಗ್ರಾಕ್. ಓಕೆ, ಇವಾಗ ಚಾಟ್ ಜಿ ಪಿ ಟಿಯಲ್ಲಿ ಹೇಗೆ ಇದು ಮಾಡುತ್ತೆ ಅಂತ ನಾವು ನೋಡೋಣ. ಐ ಟಿ ಸಿ ನಾವು ಆಲ್ರೆಡಿ ಕೊಟ್ಟಿದ್ವಿ. ಇಲ್ಲಿ ನೀವು ನೋಡೋದು ಬಿಸ್ನೆಸ್ ಸೆಗ್ಮೆಂಟ್ ಕಾಂಟ್ರಿಬ್ಯೂಷನ್ ಸಿಗರೇಟು 45%, ಎಫ್ ಎಮ್ ಸಿ ಜಿ ಈ ರೀತಿ ಅನಲೈಸ್ ಮಾಡ್ತದೆ. ಫೈನಲ್ ಇದನ್ನು ನೀವು ಗೋ ಥ್ರೂ ಮಾಡಿ, ನಾನು ಇನ್ನೂ ಡೀಟೇಲ್ ಆಗಿ ಇಲ್ಲಿ ಹೇಳಲ್ಲ. ಮತ್ತು ಆದರೆ ಸಿಂಪಲ್ ಮೆಥಡಲ್ಲಿ ನಾವು ಹೇಗೆ ಇದನ್ನು ನೋಡ್ಬೋದು ಅಂತ ನೋಡೋಣ. ಓಕೆ, ಇಲ್ಲಿ ಕ್ಯಾಶ್ ಫ್ಲೋ ನೋಡಿ, ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಇದೆ, ಸಿಗರೇಟ್ ಬಿಸ್ನೆಸ್ಸು, ಡೆಪ್ ಫ್ರೀ ಬ್ಯಾಲೆನ್ಸ್ ಶೀಟ್ ಇದೆ, ಗ್ರೋ ಎಫ್ ಎಮ್ ಸಿ ಜಿ ಬಿಸ್ನೆಸ್, ಮತ್ತು ಹೈ ಡಿವಿಡೆಂಡ್ ಸ್ಟಾಕ್ ಇದೆ, ಮತ್ತು ರಿಸ್ಕು ರೆಗ್ಯುಲೇಟರಿ ಓವರ್ ಹ್ಯಾಂಗಿಂಗ್, ಸಿಗರೇಟ್ ಟ್ಯಾಕ್ಸೇಷನ್ ಹೆವಿ ಡಿಪೆಂಡ್ಸ್ ಆನ್ ಗೌರ್ಮೆಂಟ್ ಪಾಲಿಸಿ ಗೌರ್ಮೆಂಟು ಸಿಗರೇಟಿಂದ ಕೆಲವು ಸರ್ತಿ ಬ್ಯಾನು ಮಾಡ್ಬೋದು, ಈ ರೀತಿ ಚಾನ್ಸಸ್ಸು ಇದೆ.
ಸ್ಲೋ ಎಫ್ ಎಮ್ ಸಿ ಮಾರ್ಜಿನ್ ಎಕ್ಸ್ಪಾನ್ಷನ್ ಮತ್ತು ಮಾರ್ಜಿನ್ ಮತ್ತು ಹೋಟೆಲ್ ಬಿಸ್ನೆಸ್ಸು ಅದರದ್ದು ವ್ಯಾಲ್ಯೂಯೇಷನ್ ನೋಡಿ ಪಿ ಇ ರೇಷೋದು ಲೋವರ್ ದನ್ ದ ಎಫ್ ಎಮ್ ಸಿ ಪೀರ್ ಬಟ್ ಜಸ್ಟಿಫೈಡ್ ಡ್ಯೂ ಟು ಸಿಗರೇಟ್ ಡಿಪೆಂಡ್ಸಿ. ಸಿಗರೇಟ್ ಒಂದು ಪಾಲಿಸಿ ಏನೋ ಚೇಂಜ್ ಆಗಿಲ್ಲ ಅಂತಂದರೆ ಯಾವುದು ಪ್ರಾಬ್ಲಮ್ ಇಲ್ಲ. ಇಲ್ಲಾಂತಂದರೆ ಐ ಟಿ ಸಿ ಕಂಪ್ನಿ ಒಂದು ಒಳ್ಳೆ ಕಂಪ್ನಿ ಪಿ ಇ ರೇಷೋ ಅಲ್ಲಿ. ಓಕೆ, ಅಂಡರ್ ವ್ಯಾಲ್ಯೂಡ್ ಮತ್ತು ಫ್ಯೂಚರ್ ಗ್ರೋತ್ ಏನೇನಿದೆ ನೋಡಿ. ಹೋಟೆಲ್ ಸೆಗ್ಮೆಂಟ್ ಡಿಮರ್ಜರ್ ಆಗ್ಬೋದು. ಓಕೆ, ಫೋಕಸ್ ಆನ್ ಅಗ್ರಿ ಬಿಸ್ನೆಸ್ ಗ್ರೋತ್. ಕನ್ಕ್ಲೂಷನ್, ಫೈನಾನ್ಷಿಯಲ್ ಸ್ಟ್ರೆಂತ್ ಸ್ಟ್ರಾಂಗ್, ವ್ಯಾಲ್ಯೂಯೇಷನ್ ಅಟ್ರಾಕ್ಟಿವ್, ಗ್ರೋತ್ ಪೊಟೆನ್ಷಿಯಲ್ ಪಾಸಿಟಿವ್, ರಿಸ್ಕ್ ಫ್ಯಾಕ್ಟರ್ ಮಾಡರೇಟ್ ರಿಸ್ಕ್ ಫ್ಯಾಕ್ಟರ್ ಇದೆ. ರೀಸನ್ ಏನು? ಸಿಗರೇಟಿಂದ ಇದು ಬಂದುಬಿಟ್ಟು ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಮಾಡರೇಟ್ ಇದೆ ಅಷ್ಟೇ. ಅಂದರೆ ಗೌರ್ಮೆಂಟ್ ಏನಾದರೂ ಪಾಲಿಸಿ ಏನಾದರೂ ಚೇಂಜ್ ಮಾಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿಬಿಟ್ರೆ ಸಿಗರೇಟ್, ಆವಾಗ ಐ ಟಿ ಸಿಗೆ ಹೊಡ್ತಾ ಬಿಡುತ್ತೆ ಅಷ್ಟೇ. ಡಿವಿಡೆಂಟ್ ಹೈ ಈಲ್ಡ್ ಕೊಡುತ್ತೆ. ಇನ್ವೆಸ್ಟ್ಮೆಂಟ್ ವ್ಯೂ ಇದು ನಮ್ಗೆ ಇಷ್ಟು ಸಾಕ. ನೋಡೋಣ ನೆಕ್ಸ್ಟು ಅದೇ ರೀತಿ ಐ ಟಿ ಸಿ ಇದರಲ್ಲಿ ನೋಡಿ ಡೆಪ್ ಫ್ರೀ ಮತ್ತು ಡಿವಿಡೆಂಟ್ ಈಲ್ಡು ಸ್ಟ್ರಾಂಗ್ ಕನ್ಸಿಸ್ಟೆಂಟ್ ಓವರ್ ಇಷ್ಟು ನಮಗೆ ಇದು ಬೇರೆ ರೀತಿ ನಮಗೆ ನೋಡಿ. ಆಪರೇಟಿಂಗ್ ಮಾಡಿ ಡಿವಿಡೆಂಟ್ ಈಲ್ಡು ಎಷ್ಟೆಷ್ಟು ಕೊಡ್ತಾ ಇದೆ ಅಂತ, ಇ ಪಿ ಎಸ್ ಎಷ್ಟಿದೆ, 3 ಇಯರ್ಸ್ ಪ್ರಾಫಿಟ್ ಗ್ರೋತು, ಸಿ ಎಚ್ ಆರ್ 16% ಕೊಡ್ತಾ ಇದೆ, ರೆವೆನ್ಯೂ ಗ್ರೋತು ಮೈನಸ್ ಇದೆ, ಇಂಟ್ರೆಸ್ಟ್ ವ್ಯಾಲ್ಯೂ ನೋಡಿ, ಮಾರ್ಕೆಟ್ ಪ್ರೈಸ್ ಇದು ಬೇರೆ ರೀತಿ ಕನ್ಕ್ಲೂಷನ್ ಕೊಡ್ತಾ ಇದೆ. ಓಕೆ, ಅದಾದಮೇಲೆ ಗ್ರಾಕಲ್ಲಿ ನೋಡೋಣ. ಗ್ರಾಕಲ್ಲಿ ಕೂಡ ಒಂದು ಡೀಟೇಲ್ಸ್ ಇಷ್ಟಿದ್ರೆ ಸಾಕ ನಮಗೆ. ಇದು ಪ್ರಾಂಪ್ಟ್ ಏನಾಗಿದೆ, ಪ್ರಾಂಪ್ಟ್ ನಾವು ಏನು ಮಾಡಿದ್ವಿ, ಐ ಟಿ ಸಿ ಫಂಡಮೆಂಟಲ್ ಅನಾಲಿಸಿಸ್ ಅಷ್ಟೇ ಕೊಟ್ವಿ ನಾವು. ನಮಗೆ ಆ ರೀತಿ ಬೇಡ ಅಲ್ವಾ, ಅದು ನಾರ್ಮಲ್ ಆಗೋಯ್ತು. ಮತ್ತು ಆದರೆ ಎ ಐನ ಹೇಗೆ ನಾವು ಇನ್ನೂ ಹೈಯರ್ ಲೆವೆಲಲ್ಲಿ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ಓಕೆ, ಐ ನೀಡ್ ಫಂಡಮೆಂಟಲ್ analysis like a chief analyst like a JP Morgan and Goldman Sachs. ಓಕೆ, ನಮಗೆ ಈ ರೀತಿ ಬೇಕು ಅಂತ ನಾವು ಕೊಡೋಣ. ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಇದು ಅನಾಲಿಸಿಸ್ ಮಾಡ್ತಾ ಇರಲಿ. ಇದರಲ್ಲಿ ಹೋಗ್ಬಿಟ್ಟು ಇದೇ ರೀತಿ ಕೊಡೋಣ ನಮಗೆ. ನೋಡಿ, ನಾವು ಐ ಟಿ ಸಿ ಅಂತ ಕೊಟ್ಟಿಲ್ಲ, ಬಟ್ ಆಲ್ರೆಡಿ ನಾವು ಐ ಟಿ ಸಿಗೆ ನಾವು ಇದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಡೀಟೇಲ್ಸ್ ಕೊಡುತ್ತೆ. ನೋಡೋಣ. ಓಕೆ, ಫಸ್ಟು ನಾವು ಇದರಲ್ಲಿ ಹೋಗೋಣ. ನಾವು ಆಲ್ರೆಡಿ ಕೊಟ್ಟಿದ್ವಿ. ಗ್ರೇಟ್ ಇಫ್ ಯು ಲುಕಿಂಗ್ ಫಾರ್ ಹೈಲಿ ಪ್ರೊಫೆಷ್ನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸ್ಟೈಲ್ ಫಂಡಮೆಂಟಲ್. ಅದೇ ನೋಡಿ, ಅದೇ ತೊಗೊಳ್ತು. ನಾವು ಇನ್ನೂ ಸ್ವಲ್ಪ ನಮಗೆ ಏನು ಅಂತ ಕೇಳಿದ್ವಿ ನಾವು, ಒಂದು ಜೆ ಪಿ ಮಾರ್ಗನ್ ಸೀನಿಯರ್ ಅನಾಲಿಸಿಸ್ ಥರ ಒಂದು ಆ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋ ರೀತಿ ನನಗೆ ಅನಾಲಿಸಿಸ್ ಮಾಡಿಕೊಡು ಅಂತ ನಾವು ಕೇಳಿದ್ವಿ ಐ ಟಿ ಸಿನ. ಓಕೆ, ಇಲ್ಲೇ ಕೊಟ್ಟಿದ್ದೀನಿ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸ್ಟೈಲ್ ಫಂಡಮೆಂಟಲ್ ಅನಾಲಿಸಿಸ್ ಸಿಮಿಲರ್ ಟು ದ ಲೈಕ್ ಅ ಜೆ ಪಿ ಮಾರ್ಗನ್, ಗೋಲ್ಡ್ಮನ್ ಸ್ಯಾಕ್ಸ್ ಆ್ಯಂಡ್ ಮಾರ್ಗನ್ ಸ್ಟ್ಯಾನ್ಲಿ. ಇದೆ ನೋಡಿ, ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಅದೇ ತೊಗೊಂಡಿದೆ ಎಲ್ಲಿ, ಚಾಟ್ ಜಿ ಪಿ ಟಿಯಲ್ಲಿ ನೋಡಿ. ಇನ್ವೆಸ್ಟ್ಮೆಂಟ್ ಇಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ಇನ್ನೂ ಡೀಟೇಲ್ ನಾವು ಒಂದೊಂದಾಗಿ ಡೇಟಾ ಕಲೆಕ್ಟ್ ಮಾಡೋದನ್ನ ಎ ಐ ಯೂಸ್ ಮಾಡಿಕೊಂಡು ನಾವು ಈಸಿ ಮೆಥಡಲ್ಲಿ ನೋಡಿ ಡೇಟಾಸ್ನ ನಾವು ಕಲೆಕ್ಟ್ ಮಾಡ್ಕೋಬೋದು. ಬಿಸ್ನೆಸ್ ಬ್ರೇಕ್ ಡೌನ್ ನೋಡಿ. ಹೋಟೆಲ್ಸ್ 2% ಮತ್ತು ಸಿಗರೇಟ್, ಎಫ್ ಎಮ್ ಸಿ ಜಿ, ಕೀ ಲೈಫ್, ಫೈನಾನ್ಷಿಯಲ್ ನೋಡಿ ಎಲ್ಲನೂ ಪ್ರತಿಯೊಂದು ಎಬಿಟಾ ಕೂಡ ಇಲ್ಲಿ ಕೊಡ್ತಾ ಇದೆ. ರೆವೆನ್ಯೂ ಏನಿದೆ, ಮತ್ತು ಪ್ಯಾಟ್ ಎಷ್ಟಿದೆ, ಆರ್ ಒ ಎಷ್ಟಿದೆ, ನೆಟ್ ಡೆಪ್ಟು ಓಕೆ ಅಲ್ಲಲ್ಲಿ ನಾವು ನೋಡ್ಬೋದು. ವ್ಯಾಲ್ಯೂಯೇಷನ್ ನೋಡಿ, ವ್ಯಾಲ್ಯೂಯೇಷನ್ ಕೊಡ್ತಾ ಇದೆ. ಇದು ಪಿ ರೇಷೋಲಿ ಐ ಟಿ ಸಿ ಏನಿದೆ, ಪಿ ಆರ್ ಎವರೇಜ್ ಎಫ್ ಎಮ್ ಸಿ ಜಿಯಲ್ಲಿ ಏನಿದೆ, ಮತ್ತು ಇ ಬಿ ಎಬಿಟಾ, ಡಿವಿಡೆಂಟ್ ಈಲ್ಡ್ 3.8, 1.2, ಪಿ ಆರ್ ಎವರೇಜ್. ಓಕೆ, ಅದು ಕೀ ರಿಸ್ಕು, ರೆಗ್ಯುಲೇಟರಿ ಓವರ್ಟಿ ಇನ್ಕ್ರೀಸ್, ಜಿ ಎಸ್ ಟಿ ಅದೇ ಗೌರ್ಮೆಂಟ್ ಪಾಲಿಸಿ ಅದು ಕೊಟ್ಟಿದೆ, ಎಕ್ಸಿಕ್ಯೂಷನ್ ರಿಸ್ಕು. ಮತ್ತು ಇಲ್ಲ ರೆಕಮೆಂಡೇಷನ್ ಟಾರ್ಗೆಟ್ ಪ್ರೈಸು ಕೊಡ್ತಾ ಇದೆ ನೋಡಿ. ಇದು ಅಂದರೆ ಆಲ್ಮೋಸ್ಟು ಬೇರೆ ಬೇರೆ ಕಂಪ್ನೀಸು ಮಾಡಿರೋ ಒಂದು ಟಾರ್ಗೆಟ್ ಪ್ರೈಸ್ ಕೂಡ ಇದು ಕೊಡ್ತಾ ಇದೆ. ಓಕೆ, ಹಾಗಂತ ಇದು ನೋಡಿ. ಇನ್ವೆಸ್ಟ್ಮೆಂಟ್ ಹಾರಿಸಾನ್ ಅಂದರೆ 12ರಿಂದ 18 ತಿಂಗಳವರೆಗೂ ಇನ್ವೆಸ್ಟ್ ಅಷ್ಟರ ಒಳಗಡೆ ಇದು 520ವರೆಗೂ ಹೋಗ್ಬೋದು ಅಂತ. ಓಕೆ, ಇಲ್ಲಿ ನೋಡಿ ಇದು ಕೊಟ್ಟಿದೆ. ಓಕೆ, ನೆಕ್ಸ್ಟು ನಾವು ಇದರಲ್ಲಿ ಹೋಗೋಣ. ಇದರಲ್ಲಿ ಹೋಗಿ ನೋಡೋಣ. ಇದರಲ್ಲಿ ಕೂಡ ಕೀ ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ರಿಟರ್ನ್ ರೇಷೋ, ಡಿವಿಡೆಂಟ್ ಈಲ್ಡ್, ಬಿಸ್ನೆಸ್ ವಿಸಿಬಿಲಿಟಿ, ರಿಸ್ಕ್ ವ್ಯಾಲ್ಯೂಯೇಷನ್
ಅದಾದಮೇಲೆ ಒಂದು ಚಾರ್ಟ್ ಕ್ರಿಯೇಟ್ ಮಾಡಿದೆ. ಅನಲೈಸ್ ವ್ಯೂ, ಬುಲ್ ಕೇಸ್, ITC ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಮಾರ್ಜಿನ್, ಮತ್ತು ಕನ್ಕ್ಲೂಷನ್ ರೆಕಮೆಂಡೇಷನ್ಸ್ ಮತ್ತು ರಿಲೇಟೆಡ್. ನೋಡಿ JP Morgan ಫಂಡಮೆಂಟಲ್ ಅನಾಲಿಸಿಸ್ ಲೈಕ್ ಚೀಫ್. ನೋಡೋಣ ಇದನ್ನು ಮತ್ತೆ ಕೊಡೋಣ. ಅದಕ್ಕೆ ಇಲ್ಲಿ ಹೋಗೋಣ. ಇಲ್ಲಿ ನೋಡಿ ಫಂಡಮೆಂಟಲ್ ಅನಾಲಿಸಿಸ್ ಕೊಟ್ಟಾದಮೇಲೆ ಇಲ್ಲೂ ಕೂಡ ನಮಗೆ ಎಲ್ಲ ಡೀಟೇಲ್ಸ್ ಬರ್ತದೆ. ನೋಡಿ ಬ್ಯಾಲೆನ್ಸ್ ಶೀಟು, ಕೀ ರೇಷೋ, ವ್ಯಾಲ್ಯೂಯೇಷನ್ ಬರ್ತದೆ, ರಿಲೇಟಿವ್ ವ್ಯಾಲ್ಯೂಯೇಷನ್ ಕೂಡ ಬರ್ತಾಯಿದೆ, ಮತ್ತು ಟಾರ್ಗೆಟ್ ಪ್ರೈಸ್ ಕೂಡ ಇಲ್ಲೂ ನೋಡಿ ಅರೌಂಡ್ 498 ಇದೆ. ಓಕೆ, ಅನಾಲಿಸ್ಟ್ ಕನ್ಸ್ಯೂಮ್ಸ್ 500 ರುಪೀಸು, ಇದು ಹೋಗ್ಬೋದು ಅಂತ. ನೆಕ್ಸ್ಟು ನೋಡಿ ಏನೇನು ಚೇಂಜಸ್ ಇದೆ, ಫೈನಾನ್ಸ್ ಸ್ಟ್ರೆಂತ್ ಏನಿದೆ, ಹೋಟೆಲ್ ಡಿಮರ್ಜರ್ ಏನಿದೆ, ಎಲ್ಲ ಸಿಗರೇಟ್ ಡಿಪೆಂಡ್ಸ್ ಇದು ಕೂಡ ಇದೆ. ನೋಡಿ ಈ ರೀತಿ ಫುಲ್ ಡೀಟೇಲ್ಸು ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಕೋಬೋದು. ಇದರಲ್ಲಿ ನೋಡೋಣ ಇನ್ನೂ ಡೀಟೇಲ್ಸು. ಓಕೆ, ಇನ್ನೂ ಬರ್ತಾ ಇದೆ ಅದು. ಸಿಟೀಸ್ ಪಾಲಿಸಿ JP Morgan ಎಕನಾಮಿಕ್ಸ್ ಹೈಲೈಟೆಡ್ ಇವನ್ ಥ್ರೂ. ನೋಡಿ ಇಲ್ಲಿ ಒಂದು ಚಾರ್ಟ್ ಮಾಡಿ ಕೊಟ್ಟಿದೆ. ಯೀಲ್ಡ್ ಕರ್ವು, ಅರ್ಲಿ ವಾರ್ನಿಂಗ್ ಸಿಸ್ಟಮು, ಇದನ್ನು ನೀವು ಗೋ ಥ್ರೂ ಮಾಡಿ. ಓಕೆ, ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ. ಈ ರೀತಿ ಈಸಿ ಮೆಥಡಲ್ಲಿ ನೀವು ಒಂದು ಸ್ಟಾಕ್ನ, ಒಂದು ಇಂಡಿವಿಜುವಲ್ ಕಂಪ್ನಿನ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು. ಇದು ಮಾತ್ರ ನಾನು ಒಂದು ಎರಡೇ ಕಮೆಂಟ್ ಕೊಟ್ಟಿದ್ದೀನಿ, ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಓಕೆ, ನೀವು ಇನ್ನೂ ಬೇರೆ ಕೇಳಿ. ಇವಾಗ ITCಯಲ್ಲಿ ಏನಿದೆ, ಟೆಕ್ನಿಕಲ್ ಅನಾಲಿಸಿಸ್ ಏನಿದೆ, ಮತ್ತು ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಲೆವೆಲ್ಸ್ ಏನಿದೆ, ಈ ಪ್ರತಿಯೊಂದು ಕ್ವಶನ್ಸ್ನ ನೀವು ಕೇಳ್ತಾ ಹೋಗಿ ಅದು ನಿಮಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಇದು ಮೂರಲ್ಲಿ ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದೇ ಬೆಟ್ರು ಅದೇ ಬೆಟ್ರು ಅಂತಲ್ಲ, ಇದೇ ಮೂರು ಕೂಡ ಫ್ರೀ ವರ್ಷನ್ಸೇ ಇದೆ. ಓಕೆ, ಇದು ಯಾವುದು ಪೇಯ್ಡ್ ವರ್ಷನ್ ಅಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ವರ್ಷನ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಒಂದು ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು. ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ಆದರೆ ನಮಗೆ ಈಸಿಯಾಗಿ ಡೇಟಾ ಕಲೆಕ್ಟ್ ಮಾಡಬೇಕಂತ ಇಷ್ಟಿದ್ರೆ ಸಾಲಲ್ಲ. ನಮಗೆ ಸ್ಕ್ರೀನರ್ ಇಷ್ಟು ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಈ ರಿಲೇಟೆಡ್ ಕ್ವಶನ್ನೇ ನಾವು ಕೇಳ್ಬೋದು. FIS ಯಾವ ಟೈಮಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಓಕೆ, ಇವರು ಮತ್ತೆ ಪುನಃ ಇನ್ವೆಸ್ಟ್ ಮಾಡ್ತಾರೆ, ಈ ರೀತಿ ಪ್ರಶ್ನೆನೂ ಕೇಳ್ಬೋದು. ಬೇರೆ ನಿಮ್ಗೆ ಏನು ತೋಚುತ್ತೋ ಆ ಪ್ರಶ್ನೆನ ನೀವು ಇಲ್ಲಿ ಬಂದು ಕೇಳ್ಬೋದು. ಇಲ್ಲಿ ವಾಯ್ಸು ಇದೆ. ನೀವು ಕನ್ನಡದಲ್ಲಿ ಬೇಕಂತಂದು ಕನ್ನಡ ಅಂತ ಹಾಕಿ ಅಲ್ಲಿ ಹಾಕಿದ್ಮೇಲೆ ನೋಡಿ ITC ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ ಅಂತ ಹಾಕಿ ನೋಡಿ, ಕನ್ನಡದಲ್ಲೂ ಬರುತ್ತೆ. ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನೀವು ಅದನ್ನೇನಾದ್ರೂ ಇಂಗ್ಲೀಷಲ್ಲಿ ಎಲ್ಲ ನಮಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾವು ಕನ್ನಡದಲ್ಲೂ ಕೂಡ ನೋಡಿ. ಕಂಪನಿಯ ಪರಿಚಯ. ITC ಲಿಮಿಟೆಡ್ ಭಾರತದ ಬಹುಚರಿತ್ರೆ ಹೊಂದಿರುವ ಕಂಪನಿ. ಮುಖ್ಯವಾಗಿ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಗಳು ಸಿಗರೇಟು, FMCG, ಹೋಟೆಲ್ಗಳು, ಪ್ಯಾಕೇಜಿಂಗ್ ಮತ್ತು ಪೇಪರ್ ಮತ್ತು ಕೃಷಿ ವ್ಯವಹಾರ ಕೂಡ ಇದೆ. ನೋಡಿ ಎಲ್ಲನೂ ಕನ್ನಡದಲ್ಲಿ. ಮುಖ್ಯ ಹಣಕಾಸು ಅಂಕಿಅಂಶಗಳು ಮತ್ತು ಫೈನಾನ್ಷಿಯಲ್ ಇಯರ್ 2024 ಆದಾಯ, ಶುದ್ಧ ಲಾಭ ಮತ್ತು ಎಬಿಟಾ ಮಾರ್ಜಿನು, ROI ಹೂಡಿಕೆ ಮೇಲಿನ ಲಾಭ, ಸಾಲ ಏನಿದೆ ಶೂನ್ಯ ಇದೆ. ಈ ರೀತಿ ಕೂಡ ಕನ್ನಡದಲ್ಲಿ ಕೂಡ ನಾವು ಮಾಡ್ಬೋದು. ಪ್ರತಿಯೊಂದರಲ್ಲೂ ಕೂಡ ನೀವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಈ ರೀತಿ ಏನಾದರೂ ಮತ್ತೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಇದೇ ರೀತಿ ವಿಡಿಯೋಗಳಿಗೆ ನಿಮ್ಗೆ ಬೇಕಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಕಮೆಂಟಲ್ಲಿ ಕೆಳಗಡೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.